ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದಿಂದ ಆರಂಭಗೊಂಡಂತಹ ಸಂಕೀರ್ತನ ಯಾತ್ರೆ ಇದೀಗ ಜಾಮಿಯಾ ಮಸೀದಿಯ ಬಳಿ ತಲುಪಿದೆ. ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಜಾಮಿಯಾ ಮಸೀದಿ ತಲುಪಿದೆ ಈ ಯಾತ್ರೆ. ಜಾಮಿಯಾ ಮಸೀದಿ ಬಳಿ ಹನುಮ ಮಾಲಾಧಾರಿಗಳು ಶ್ರೀರಾಮನ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಹನುಮನ ಪಾದದ ಮೇಲಾಣೆ ಮಂದಿರ ಕಟ್ಟುವೆವು ಅನ್ನುವಂತಹ ಘೋಷವನ್ನು ಕೂಡ ಅಲ್ಲಿ ಮೊಳಗಿಸಿದ್ದಾರೆ. ಜಾಮಿಯಾ ಮಸೀದಿ ಸುತ್ತ ಬ್ಯಾರಿಕೇಡ್ಗಳನ್ನ ಹಾಕೊಳ್ಳೋ ಮೂಲಕವಾಗಿ ಪೊಲೀಸರು ಬಂದೋಬಸ್ತನ್ನ ಮಾಡಿದ್ದಾರೆ. ಸುತ್ತ ಪೊಲೀಸರು ಕೂಡ ಜಮಾವಣೆಗೊಂಡಿದ್ದಾರೆ. ಪೊಲೀಸರು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿದ್ದಾರೆ. ಒಂದು ಕಡೆಯಲ್ಲಿ ಮಗದೊಂದು ಕಡೆಯಲ್ಲಿ ಸಂಕೀರ್ತನ ಯಾತ್ರೆ ಯಶಸ್ವಿಯಾಗಿ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ, ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಿಂದ ಆರಂಭಗೊಂಡಂತಹ ಯಾತ್ರೆ ಈಗ ಜಾಮಿಯಾ ಮಸೀದಿ ಬಳಿ ತಲುಪಿದೆ. ಅಲ್ಲೇ ಕೆಲ ಹೊತ್ತುಗಳ ಕಾಲ ಘೋಷಣೆಯನ್ನ ಮೊಳಗಿಸ್ತಾರಾ? ಅದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡದೆ ಯಾತ್ರೆಯನ್ನ ಮುಂದಕ್ಕೆ ಕಳಿಸ್ತಾರಾ? ಏನಾಗ್ತಾ ಇದೆ? ದಿವ್ಯಾ, ಈಗಾಗಲೇ ಏನು ಶ್ರೀರಂಗಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದಂತಹ ಹನುಮ ಸಂಕೀರ್ತನ ಯಾತ್ರೆ ಇವತ್ತು ಜಾಮಿಯಾ ಮಸೀದಿಯನ್ನ ತಲುಪಿರುವಂಥದ್ದು. ಸಾಕಷ್ಟು ಸಾವಿರಾರಕ್ಕೂ ಹೆಚ್ಚು ಹನುಮ ಮಾಲಾಧಿಗರು ಈಗ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಇಲ್ಲಿ ಭಜನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಬೆಳಿಗ್ಗೆ ಸುಮಾರು 11 ಗಂಟೆ ವೇಳೆಗೆ ನಿಮಿಷಾಂಬ ಟೆಂಪಲ್ ಬಳಿ ಆರಂಭವಾದಂತಹ ಈ ಒಂದು ಸಂಕೀರ್ತನ ಯಾತ್ರೆ ಇದೀಗ ಜಾಮಿಯಾ ಮಸೀದಿ ಬಳಿ ತಲುಪಿದೆ. ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯ ಮೆರವಣಿಗೆಯಲ್ಲಿ ಬಂದಂತಹ ಸಾವಿರಾರು ಮಾಲಾಧಾರಿಗಳು ಇದೀಗ ಜಾಮಿಯಾ ಮಸೀದಿ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ಕೂತು ಭಜನೆಯನ್ನ ಮಾಡ್ತಿದ್ದಾರೆ. ಜೈ ಶ್ರೀರಾಮ್ ಎಂಬ ಒಂದು ಘೋಷಣೆಗಳನ್ನ ಮೊಳಗಿಸ್ತಿದ್ದಾರೆ. ಕಟ್ಟುವೆವು ಮಂದಿರವನ್ನ ಇದೇ ಜಾಗದಲ್ಲಿ ಕಟ್ಟಿವೆ ಅನ್ನೋ ಒಂದು ಘೋಷವಾಕ್ಯಗಳನ್ನು ಕೂಡ ಇಲ್ಲಿ ಮೊಳಗಿಸ್ತಾ ಇರುವಂಥದ್ದನ್ನ ನೋಡಬಹುದು. ಅದರ ಜೊತೆಗೆ ಜಾಮಿಯಾ ಮಸೀದಿ ಏನಿದೆ, ಈ ಮಸೀದಿ ಪಕ್ಕದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. 2 ಬಸ್ಗಳನ್ನು ಕೂಡ ನಿಲ್ಲಿಸಿಕೊಳ್ಳಲಾಗಿದೆ. ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ಪೊಲೀಸರು ವಹಿಸಿರುವಂತದ್ದು. ಜೊತೆಗೆ ಹೆಚ್ಚು CCTVಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಯಾರು ಕೂಡ ಈ ಒಂದು ಪೊಲೀಸ್ ಬ್ಯಾರಿಕೇಡ್ ಅನ್ನ ದಾಟಿ ಹೋಗದಂತೆ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಮಾಡಲಾಗಿರುವಂತದ್ದು. ಸಾವಿರಾರು ಹನುಮ ಮಾಲಾಧಾರಿಗಳು ಇದೇ ಮಾರ್ಗವಾಗಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ, ಆ ಒಂದು ದೇವಸ್ಥಾನದ ಬಳಿ ತೆರಳುತ್ತಾರೆ. ಅಲ್ಲಿ ಮಾಲೆ ವಿಸರ್ಜನೆ ಕಾರ್ಯಕ್ರಮ ಕೂಡ ಇರುತ್ತೆ. ಬಹಳ ಪ್ರಮುಖವಾಗಿ ಈ ಒಂದು ಜಾಮಿಯಾ ಮಸೀದಿ ಇರುವಂತಹ ಸ್ಥಳದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯ ಇದೆ. ಆ ಒಂದು ದೇವಾಲಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ಇಟ್ಕೊಂಡು ಇವತ್ತು ಮೆರವಣಿಗೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಸದ್ಯ ಇದೀಗ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆ ತಲುಪಿರುವಂತದ್ದು. ಮುಂದೆ ಇನ್ನು ಮೆರವಣಿಗೆ ಸಾಗ್ತಾ ಇರುವಂತದ್ದು. ಜ್ಯೋತಿ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದಿಂದ ಆರಂಭಗೊಂಡಂತಹ ಈ ಒಂದು ಯಾತ್ರೆ, ಸಂಕೀರ್ತನ ಯಾತ್ರೆ ಈಗ ಸದ್ಯ ಜಾಮಿಯಾ ಮಸೀದಿ ತಲುಪಿದೆ. ಅಲ್ಲೇ ಕುಳಿತು ಜೈ ಶ್ರೀರಾಮ್ ಜೈ ಹನುಮಾನ್ ಅನ್ನುವಂತಹ ಘೋಷಣೆಯನ್ನ ಹಿಂದೂ ಕಾರ್ಯಕರ್ತರು ಮೊಳಗಿಸ್ತಾ ಇದ್ದಾರೆ.